ಸಾವಿರಾರು ಮಕ್ಕಳ ಬಾಳಲ್ಲಿ ಅಕ್ಷರದ ಹಣತೆ ಹಚ್ಚಿ ಕನಸುಗಳ ಸಾಕಾರಕ್ಕೆ ಕಾರಣರಾದ ಕುಮಟಾ ಹೆರವಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಎಂಜಿ ನಾಯ್ಕ ಅವರು ಹೃದಯ ಸಂಬಂಧಿತ ಅನಾರೋಗ್ಯದಿಂದ ನಿಧನರಾದರು. ಹೃದಯ ಸಂಬಂಧಿತ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು. ಚಿಕಿತ್ಸೆ ಫಲಕಾರಿಯಾಗದೆ ಗುರುವಾರ ಕೊನೆಯುಸಿರೆಳೆದರು. ಎಂಜಿ ನಾಯ್ಕ್ 58 ವರ್ಷ ಅವರ ಸಾವಿನ ಸುದ್ದಿ ಕುಮಟಾ ಹೊನ್ನಾವರ ಭಾಗದ ಹಳ್ಳಿಗರನ್ನ ಶೋಕಸಾಗರದಲ್ಲಿ ಮುಳುಗಿಸಿದೆ. ಮೂಲತಃ ಅಂಕೋಲಾ ಬೆಳಂಬರದವರಾದ ಮಹಾಬಲೇಶ್ವರ ಗಿರಿಯ ನಾಯ್ಕ್ ಅವರು ಎಂಜಿ ನಾಯ್ಕ್ ಎಂದೇ ಪರಿಚಿತರಾಗಿದ್ದರು. ಕುಮಟಾ ಪಟ್ಟಣದ ಹೆರವಟ್ಟಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕಳೆದೊಂದು ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದರು. ಹೊನ್ನಾವರದ ಹೊತ್ಕೆ ಶಿರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸುದೀರ್ಘ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸಾವಿರಾರು ವಿದ್ಯಾರ್ಥಿಗಳ ಬದುಕಿಗೆ ದಾರಿ ತೋರಿದ್ರು. ಎಂಜಿ ಅವರು ಬೆಂಗಳೂರು, ಮೂರೂರು, ಗಂಗಾವಳಿ, ಹೊತ್ಕೆ ಶಿರೂರು, ಹೆರವಟ್ಟ ಸೇರಿ ಅನೇಕ ಶಾಲೆಗಳಲ್ಲಿ ಸೇವೆ ಸಲ್ಲಿಸಿದ್ರು. ಉತ್ತಮ ಬರಹಗಾರರಾಗಿದ್ದ ಅವರು ಜೀವಸೆಲೆ ಎಂಬ ಪುಸ್ತಕವನ್ನ ಬರೆದು ಬಿಡುಗಡೆ ಮಾಡಿದ್ರು. ಮೃತರು ಪತ್ನಿ, ಓರ್ವ ಪುತ್ರ ಸೇರಿ ಅಪಾರ ಬಂಧು ಬಳಗವನ್ನ ಅಗಲಿದ್ದಾರೆ. ಪತ್ನಿ ಬಗ್ಗೋಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.